ಮಾತಿರಲ್ಲ ನಮಸ್ಕಾರ, ನಾನು ನಿಮ್ಮ ಸಿಂಚನಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರೀದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಸ್, ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಸ್ವಲ್ಪ ಮಳೆ ಬರ್ತಾ ಇದೆ, ಬಟ್ ಸ್ಟಿಲ್ ನಿನ್ನೆಕ್ಕಿಂತ ಎಷ್ಟೋ ಬೆಟರ್. ಇವತ್ತು ಆ್ಯಕ್ಚುಲಿ ನಮ್ಮದು ಪ್ಲ್ಯಾನಿಂಗ್ಸ್ ಇರೋದು ಬ್ಯಾಂಬೂ ಫಾರೆಸ್ಟ್ ಹೋಗಬೇಕು, ಮತ್ತು ಔಟ್ಲೆಟ್ ಹೋಗಿ ರಕ್ಷಿತಿಂದ ಒಂದು ಮಣ ಶಾಪಿಂಗ್ಸ್ ಇದೆ, ಅದನ್ನೆಲ್ಲ ಮುಗಿಸ್ಬೇಕು. ಮತ್ತು ಒಂದು ಫೇಮಸ್ ಟೆಂಪಲ್ಸ್ ಎಲ್ಲ ಇದೆ ಅಂತೇಳಿ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಇವತ್ತಿನ ದಿನ ಹೇಗಾಗುತ್ತೆ ಅಂತ. ಲೆಟ್ಸ್ ಗೋ. ಬ್ಯಾಂಬೂ ಫಾರೆಸ್ಟ್ ಹತ್ರ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಂದರೆ ಯಪ್ಪ. ನಾವು ಆ್ಯಕ್ಚುಲಿ ಇನ್ನು ಒಂದು ತಿಂಗಳು ಲೇಟಾಗಿ ಅಲ್ಲ ಮನೆ ಎಲ್ಲ ಮನೆಗಳ ಇದು ಲೋಕಲ್ ಆ್ಯಕ್ಚುಲಿ ವಿಲೇಜ್ ಆಯ್ತಾ ಇದೆ. ಹಾಂ ಆಯಿತಾ. ನಾನು ಇದು ಬ್ಯಾಂಬೂ ಫಾರೆಸ್ಟ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಬೇರೆ ಯಾವುದೋ ಒಂದು ತೋರಿಸುತ್ತೆ ಫೇಮಸ್ ಇರೋದು, ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ನಾನು ದಿಯಾ ದೇ ಅಂತ ಹೇಳಿಬಿಟ್ಟು ಒಂದು ಬ್ಲಾಗರ್ನ ಫಾಲೋ ಅಪ್ ಮಾಡ್ತೀನಿ. ಅವ್ರು ರೀಸೆಂಟಾಗಿ ಜಪಾನ್ ಬಂದಾಗ ಅವರೇ ಮೆನ್ಷನ್ ಮಾಡಿ ಹೇಳಿದರು ಅಲ್ಲಿ ಆ್ಯಕ್ಚುಲಿ ತುಂಬ ಕ್ರೌಡ್ ಇರುತ್ತೆ, ಬಟ್ ಈ ಬ್ಯಾಂಬೂ ಫಾರೆಸ್ಟ್ ತುಂಬಾ ಚೆನ್ನಾಗಿದೆ. ಇದು ಲೋಕಲ್ ವಿಲೇಜ್, ವೆದರು ಮತ್ತು ಇಲ್ಲಿದು ಅಟ್ಮಾಸ್ಫಿಯರ್ ಸಖತ್ತಾಗಿದೆ ಅಂತ ಹೇಳಿದ್ರ. ಸೊ ಹಾಗಾಗಿ ನಾವು ಇದೇ ಇರಲಿ ಅಂತ ಹೇಳ್ಕೊಂಡು ಇದಕ್ಕೆ ಕ್ಯಾಬ್ ಮಾಡ್ಕೊಂಡು ಬಂದ್ವಿ. ದಿ ಬೆಸ್ಟ್ ಡಿಸಿಷನ್ ಅನಿಸುತ್ತೆ ನಾವು ಮಾಡಿದ್ದಲ್ಲಕ್ಕ. ಎಷ್ಟು ಚೆನ್ನಾಗಿದೆ, ಕಾಮ್ ಆಗಿದೆ, ಜನನೂ ಜಾಸ್ತಿ ಇಲ್ಲ. ನಾವು ಇನ್ನೊಂದು ತಿಂಗಳು ಲೇಟಾಗಿ ಬರಬೇಕಿತ್ತು ಅನಿಸುತ್ತಾ ಇದೆ ಜಪಾನಿಗೆ. ಯಾಕಂದರೆ ಇವಾಗ ಇಲ್ಲಿ ಆಟಮನ್ ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ ಅಷ್ಟೇ. ಯಾಕಂದರೆ ಗ್ರೀನ್ ಲೀಫ್ ಎಲ್ಲ ಇವಾಗ ಫುಲ್ ರೆಡ್ಡಿಶ್ ಆಗಿ ಟರ್ನ್ ಆಗುತ್ತೆ. ಇವಾಗ ಆಗ್ತಾಯಿದೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ. ನಮ್ಗೆ ಅದನ್ನ ನೋಡೋಕ್ಕೇ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಇನ್ನು ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ಇರಬೇಡ, ಇರಲಿ ಅಡ್ಡಿಲ್ಲ, ಯಾವುದೋ ಒಂದು ಸೀಸನ್ ಎಂಜಾಯ್ ಮಾಡೋದಷ್ಟೇ. ಮತ್ತು ಇನ್ನೊಂದು ತಿಂಗಳು ಲೇಟಾಗಿ ಬಂದರೆ ನಮಗೆ ಸ್ನೋಫಾಲ್ ಸಮೇತನೂ ಸಿಗ್ತಿತ್ತು. ನಾವೇನು ಹಕ್ಕುನೆಗೆಲ್ಲ ಹೋಗಿದ್ವಲ್ಲ ಅಲ್ಲೆಲ್ಲ ಫುಲ್ ಸ್ನೋಫಾಲ್ ಸಿಗ್ತಿತ್ತು ನಮಗೆ. ಗ್ರೀನರಿನೇ ಚೆಂದ ಕಾಣಿಸ್ತು. ಗ್ರೀನರಿನೇ ನಮ್ಗೆ ಇಷ್ಟು ಚೆನ್ನಾಗಿ ಅನಿಸ್ತಿದೆ, ಇನ್ನು ಅವೆಲ್ಲ ಎಷ್ಟು ಚೆನ್ನಾಗಿ ಅನಿಸ್ಬೇಡ ಅಲ್ವಾ. ಸೊ ಬನ್ನಿ ಬ್ಯಾಂಬೂ ಫಾರೆಸ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ಅಕ್ಕ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅಕ್ಕ ಚೆಂದ ಕಾಣಿಸ್ತಾ ಇದ್ದೀರಾ. ಹೋಗಿ ಹಾಗೆ ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ. ಇಲ್ಲೂ ಏನೇನೋ ನೋಡಿ ದೇವ್ರ ಥರ ಎಲ್ಲ ಮಾಡಿಟ್ಟಿದ್ದಾರೆ. ನಮ್ಮ ಇಂಡಿಯಾದಲ್ಲೆಲ್ಲ ಒಂದೊಂದು ಕಲ್ಲಿಡ್ತಾರಲ್ಲ ಹಂಗೆ ಇಲ್ಲೂ ಏನೇನೋ ಒಂದು ಇಟ್ಟಿದ್ದಾರೆ ಆ್ಯಕ್ಚುಲಿ. ಬಟ್ ವೆರಿ ನೈಸ್, ವೆರಿ ಬ್ಯೂಟಿಫುಲ್ ಮಾತ್ರ. ಇದೆಲ್ಲ ಸಮಾಧಿ ಅಂತೆ, ಅಂದರೆ ಸ್ಮಶಾನ. ಇದು ಸ್ಮಶಾನ. ಜಪಾನಿಗೆ ಬಂದು ಸ್ಮಶಾನನೂ ನೋಡೋ ಥರ ಆಯ್ತು ನಾವು. ಇಲ್ಲಿ ನೋಡಿ ಆ್ಯಕ್ಚುಲಿ ನಮ್ಮದ್ರಲ್ಲಿ ಈ ಸಹಸ್ರಲಿಂಗ ಅಂತೆಲ್ಲ ಒಂದು ಪ್ಲೇಸ್ಗಳಿದೆ ನೋಡಿ. ಒಂದು ತುಂಬ ಲಿಂಗಗಳನ್ನೆಲ್ಲ ಹಾಕ್ಕೊಳ್ಳೋದು ಅಂದರೆ ಇರೋದು ಆ ಟೈಪ್ ಪ್ಲೇಸ್. ಅದೇ ಥರ ಇಲ್ಲಿ ಈ ಥರ ಏನೋ ಒಂಥರ ಸಣ್ಣ ಪುಟ್ಟ ವಿಗ್ರಹಗಳ ಥರ ಎಲ್ಲ ಮಾಡಿದ್ದಾರೆ. ನಾನು ಕೆಲವೊಂದು ವೀಡಿಯೋಸಲ್ಲಿ ನೋಡಿದೆ ಇದೇ ಥರ ಕ್ಯಾಟ್ಸ್ ಮತ್ತು ಲಾಫಿಂಗ್ ಬುದ್ಧ ಟೈಪಿಂದೇನೋ ಈ ಟೈಪ್ ಫುಲ್ ರಾಶಿ ಇರುತ್ತೆ. ನಾವು ಬಂದಿರೋದು ಆ್ಯಕ್ಚುಲಿ ಸ್ಮಶಾನಕ್ಕೆ, ಬಟ್ ಸಮಾಧಿಗಳು ಏನು ಚಂದ ಇದಾವೆ. ಸಮಾಧಿ ಸ್ಮಶಾನಕ್ಕೂ ಫೀಲ್ ಆಗ್ತಿಲ್ಲ. ಇದು ಒಂಥರ ಆಲ್ ಇನ್ ಒನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಟೆಂಪಲ್, ಸ್ಮಶಾನ, ಆಮೇಲೆ ಬ್ಯಾಂಬೂ ಫಾರೆಸ್ಟ್ ಎಲ್ಲ ಒಟ್ಟೊಟ್ಟಿಗೆ ಇತ್ತು. ಇನ್ನು ಜಪಾನೀಸ್ ಪೀಪಲ್ ತಮ್ಮ ದೇವರಿಗೆ ಹೇಗೆ ನಮಸ್ಕಾರ ಮಾಡ್ತಾರೆ ಅಂತ ನೋಡಿ, ಅವ್ರು ಸ್ವಲ್ಪ ಡಿಫ್ರೆಂಟಾಗಿ ದೇವರಿಗೆ ನಮಸ್ಕಾರ ಮಾಡೋದು. ಇದು ಲಾಸ್ಟಿಗೆ ನಮ್ದು ಇಂಡಿಯನ್ ಸ್ಟೈಲ್. ಈ ಪ್ಲೇಸ್ ಹೆಸರು ಅದಾಶಿನೋ ನೆನ್ಬುತ್ಸುಜಿ ಟೆಂಪಲ್ ಅಂತ. ಟೆಂಪಲ್ ಹಿಂದೆ ಒಂದು ಸಣ್ಣದಾಗಿದೆ ಬ್ಯಾಂಬೂ ಫಾರೆಸ್ಟ್. ಯೂಶಲಿ ಜಪಾನಿಗೆ ಬಂದವರೆಲ್ಲ ಅರ್ಷಿಯಮ್ಮ ಬ್ಯಾಂಬೂ ಫಾರೆಸ್ಟ್ನ ವಿಸಿಟ್ ಮಾಡ್ತಾರೆ. ಅದು ತುಂಬಾ ಫೇಮಸ್ ಇದೆ, ಅದು ತುಂಬಾ ದೊಡ್ಡ ಆಗಿದೆ. ಬಟ್ ಆದರೆ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡೆಡ್ ಆಗಿರುತ್ತೆ. ನಿಮ್ಗೆಲ್ಲೂ ಒಂದು ಪೀಸ್ ಆಗಿ ಫೋಟೋಸ್ ಎಲ್ಲ ತಗೊಳಕ್ಕಾಗಲ್ಲ, ವ್ಯೂನ ಎಂಜಾಯ್ ಮಾಡೋಕ್ಕಾಗಲ್ಲ. ಬಟ್ ಆದರೆ ಈ ಬ್ಯಾಂಬೂ ಫಾರೆಸ್ಟ್ ಬಂದು ಒಂದು ಸಣ್ಣ ವಿಲೇಜ್ ಆಗಿರೋದ್ರಿಂದ ಇಲ್ಲಿ ಟೂರಿಸ್ಟ್ ಎಲ್ಲ ಜಾಸ್ತಿ ಇರಲ್ಲ, ನೀವು ಆರಾಮ್ಸಾಗಿ ನೇಚರ್ನ ಎಂಜಾಯ್ ಮಾಡ್ಬೋದು. ಇದನ್ನ ಒಂಥರ ಹಿಡನ್ ಜೆಮ್ ಪ್ಲೇಸ್ ಇನ್ ಕ್ಯೋಟೋ ಅಂತಾನೆ ಹೇಳ್ಬೋದು. ಯಾರಿಗೂ ಅಷ್ಟೊಂದು ಟೂರಿಸ್ಟ್ಗಳಿಗೆ ಗೊತ್ತಿಲ್ಲ, ಬಟ್ ಆದರೆ ಮಸ್ಟ್ ವಿಸಿಟ್ ಪ್ಲೇಸ್ ಇನ್ ಕ್ಯೋಟೋ. ಇಲ್ಲಿ ನೋಡಿ ಗುಂಡು ಅಣ್ಣಂಗೆ ವಿಡಿಯೋ ಕಾಲಲ್ಲೇ ನಾವು ಜಪಾನ್ ತೋರಿಸ್ತಾ ಇದ್ವಿ. ಅಣ್ಣ ಹಾಯ್ ಮಾಡಿ. ಹಾಯ್. ದಿಯಾ ಅವ್ರ ಬ್ಲಾಗ್ ನೋಡಿದಾಗಲೇ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ ಇಲ್ಲಿ ಬಂದಾಗ ನಾನು ಇದೇ ಬ್ಯಾಂಬೂ ಫಾರೆಸ್ಟಿಗೆ ಬರೋದು ಅಂತ. ಬಟ್ ಕಂಪೇರಿಟಿವ್ಲಿ ಆ ಬ್ಯಾಂಬೂ ಫಾರೆಸ್ಟ್ ತುಂಬಾ ದೊಡ್ಡ ಇದೆ. ಬಟ್ ಆದರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಫೋಟೋಸ್ ತೆಗಿಯೋಕ್ಕೂ ಜಾಗ ಇಲ್ಲ. ಮತ್ತು ಇಷ್ಟು ಖಾಲಿ ನಿಮಗೆ ಸ್ಪೇಸೇ ಸಿಗೋಲ್ಲ ಅನಿಸುತ್ತೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಎಲ್ಲ ಮಾಡ್ಕೊಳ್ಳೋಕ್ಕೆ. ನಮಗೆ ಈ ಪ್ಲೇಸ್ ಹೆಂಗಿತ್ತು ಅಂತ ಹೇಳಿದರೆ
ಎಷ್ಟು ಆರಾಮಾಗಿ ಪೀಸಾಗಿ ನಾವು ಫೋಟೋ ಶೂಟ್ ಮಾಡ್ಕೊಂಡ್ವಿ, ವೀಡಿಯೋಸ್ ತಗೊಂಡ್ವಿ, ಅಲ್ಲಿ ನಿಂತ್ಕೊಂಡು ನೇಚರ್ನ ಎಂಜಾಯ್ ಮಾಡಿದ್ವಿ. ಅಲ್ಲಿ ಇಷ್ಟು ಸ್ಪೇಸ್ ಇರೋದೇ ಇಲ್ಲ ಅಂತಂದರೆ ಅಷ್ಟು ಕ್ರೌಡೆಡ್ ಆಗಿರುತ್ತಂತೆ. ಸೊ ನೀವು ಜಪಾನ್ ಬರೋದಿದ್ದರೆ ಈ ಬ್ಯಾಂಬೂ ಫಾರೆಸ್ಟ್ಗೆ ಬನ್ನಿ. ಇದ್ರದ್ದು ನೇಮು ಅದು ಹೇಳಿದ್ನಲ್ಲ, ಇವ್ರ ನೇಮೆಲ್ಲ ಬೋರ್ಡಲ್ಲಿ ನೋಡಬೇಕಾದ್ರೆ ಓದ್ತೀವಿ, 5 ನಿಮಿಷ ಬಿಟ್ಟು ನೇಮ್ ಕೇಳಿದರೆ ನಿಜವಾಗ್ಲೂ ನೆನಪೇ ಇರಲ್ಲ ಆಯಿತಾ. ಸೊ ನಾನು ಎಲ್ಲ ಡೀಟೇಲ್ಸ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಇವಾಗ ನೀವು ಇನ್ನೇನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಇದು ಒಂದು ಸಣ್ಣ ಹಳ್ಳಿ ಕ್ಯೋಟೋದು. ಬಟ್ ಆ ಥರ ಅನಿಸೋದೇ ಇಲ್ಲ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಆ್ಯಂಡ್ ಈ ಮನೆಗಳಲ್ಲೆಲ್ಲ ಜನ ಇದಾರೋ ಇಲ್ವೋ ಅಂತಲೇ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಒಂಥರ ಪಿನ್ ಡ್ರಾಪ್ ಸೈಲೆನ್ಸ್ ಅಂತಾರಲ್ಲ ಆ ಥರ. ಬಟ್ ಮನೆಗಳು ಅಷ್ಟೇ ಎಷ್ಟು ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಆಗಿತ್ತು ಗೊತ್ತಾ. ಒಂಥರ ತುಂಬ ಅಟ್ರಾಕ್ಟಿವ್ ಅನ್ನಿಸ್ತಾ ಇತ್ತು ನೋಡಲಿಕ್ಕೆ. ಜಪಾನಿನ ಒಂದು ಪಾರ್ಟ್ ಮಾಡರ್ನ್ ಆಗಿದ್ರೆ ಇನ್ನೊಂದು ಪಾರ್ಟ್ ಟ್ರೆಡಿಷ್ನಲ್ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಫಾರ್ ಎಕ್ಸಾಂಪಲ್ ಕ್ಯೋಟೋನೇ. ನನಗಂತೂ ಈ ವಿಲೇಜ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಂಗೆ ಅಲ್ಲಿಂದ ವಾಪಸ್ ಬರೋಕ್ಕೆ ಮನಸ್ಸಾಗ್ತಾ ಇರಲಿಲ್ಲ, ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಬ್ಯಾಂಬೂ ಫಾರೆಸ್ಟ್ ಎಲ್ಲ ನೋಡಿಬಿಟ್ಟು ನಾವು ನೆಕ್ಸ್ಟ್ ಹೊರಟಿದ್ದು ಔಟ್ಲೆಟಿಗೆ. ನಮ್ಮ ರಿಮೈನಿಂಗ್ ಶಾಪಿಂಗ್ ಎಲ್ಲ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ. ನಾವು ಚೂಸ್ ಮಾಡಿದಂಥ ಔಟ್ಲೆಟ್ ಬಂದು ಕ್ಯೋಟೋದಿಂದ ಸ್ವಲ್ಪ ಔಟ್ಸ್ಕರ್ಟ್ ಇದ್ದಿದ್ದರಿಂದ ಸ್ವಲ್ಪ ಟ್ರಾವೆಲ್ ಮಾಡಿಕೊಂಡೇ ಹೋಗಬೇಕಿತ್ತು. ಆನ್ ದ ವೇ ಹೋಗ್ತಾ ನಮಗೆ ಆ ಟನಲ್ಸ್, ಆ ಗ್ರೀನರಿ ವ್ಯೂ ಎಲ್ಲ ಅಂತೂ ಸಖತ್ ವಂಡರ್ಫುಲ್ ಆಗಿತ್ತು ನೋಡೋಕ್ಕೆ. ನಾವು ಬಂದಿದ್ದು ಮಿತ್ಸುಯಿ ಔಟ್ಲೆಟ್ ಪಾರ್ಕ್ ಅಂತ. ಇದು ಕ್ಯೋಟೋದಿಂದ ಒಂದು 40 ಕಿಲೋಮೀಟರ್ಸ್ ಏನೋ ದೂರದಲ್ಲಿರೋದು. ಬಟ್ ಆದರೆ ತುಂಬಾ ದೊಡ್ಡದಾಗಿತ್ತು. ನಾನು ತುಂಬ ಜನ ವ್ಲಾಗರ್ಸ್ನೆಲ್ಲ ನೋಡಿದ್ದೆ, ನೀವೇನೇ ಬ್ರ್ಯಾಂಡೆಡ್ ಐಟಮ್ಸ್ನೆಲ್ಲ ಪರ್ಟಿಕ್ಯುಲರ್ ಆಗಿ ಶಾಪ್ ಮಾಡೋದಿದ್ರೆ ಔಟ್ಲೆಟಲ್ಲಿ ಶಾಪ್ ಮಾಡಿ, ತುಂಬಾ ಆಫರ್ ನಡೀತಾ ಇರುತ್ತೆ, ಎಲ್ಲ ಹತ್ರ ಒಂದು ಅರ್ಧ ವಸಿ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರನೇ ನಾವು ಔಟ್ಲೆಟಿಗೆ ಬಂದಿದ್ದು. ಅಲ್ಲೋದ್ಮೇಲಂತೂ ನನಗೇನೆ ಶಾಕ್ ಆಗಿ ಹೋಗ್ಬಿಡ್ತು. ನಾವು ಫಸ್ಟ್ ಹೋಗಿದ್ದೆ ಔಟ್ಲೆಟಲ್ಲಿ ನೈಕಿ ಶೋರೂಮಿಗೆ, ಯಾಕಂದರೆ ರಕ್ಷಿತೆಗೆ ಸ್ವಲ್ಪ ಜಾರ್ಡನ್ ಆ್ಯಂಡ್ ನೈಕಿ ಶೂಸ್ ಎಲ್ಲ ಬೇಕು ತೊಗೊಂಬ ಅಂತ ಹೇಳಿದ್ದ. ಅಲ್ಲೋಗಿ ಪ್ರೈಸ್ ನೋಡಿದರೆ ನನಗೂ ಅವನಿಗೂ ಇಬ್ಬರಿಗೂ ಶಾಕ್ ಆಗಿ ಹೋಗ್ಬಿಡ್ತು. ನಾನು ಅವನಿಗೆ 3 ಶೂ ಏನೋ ತೊಗೊಂಡೆ, 2 ಜಾರ್ಡನ್ನು, 1 ನೈಕಿದು. ಅದ್ರ ವರ್ತ್ ಬಂದು ಇಂಡಿಯನ್ ಪ್ರೈಸ್ಗೆ ಇಂಡಿಯಾದಲ್ಲಿ ನಾವು ಬೈ ಮಾಡಬೇಕು ಅಂದರೆ ಒಂದು 45,000 ಏನೋ ಆಗ್ತಿತ್ತು ಅನಿಸುತ್ತೆ. ನಾನಲ್ಲಿ ಆ 3 ಶೂಗೆ ಕೊಟ್ಟಿದ್ದ ಅಮೌಂಟು ಖಾಲಿ 18,000 ರುಪೀಸು. ನೀವು ಇದರಲ್ಲೇ ಥಿಂಕ್ ಮಾಡಿ ಎಷ್ಟು ಕಮ್ಮಿ ರೇಟಿಗೆ ನನಗೆ ನೈಕಿ ಶೂಸ್ ಎಲ್ಲ ಸಿಕ್ತು ಗೊತ್ತಾ. ಅಲ್ಲಿ ಶೂ ಲವರ್ಸಿಗಂತೂ ಜಪಾನ್ ಹೇಳಿ ಮಾಡಿಸಿದಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ಬಾಯ್ಸಿಗೆಲ್ಲ ಇಲ್ಲಿ ಕರ್ಕೊಬಂದುಬಿಟ್ರೆ ಏನು ಇಡೀ ಶೂ ಅಂಗಡಿನೇ ಪರ್ಚೇಸ್ ಮಾಡ್ತಾರೆ ಅನ್ಸುತ್ತೆ. ಇನ್ನು ಶೂಸ್ ವೆರೈಟೀಸ್ ಅಂತ ಬಂದರೂ ಅಷ್ಟೇ, ನಮ್ಮ ಇಂಡಿಯಾದಲ್ಲೆಲ್ಲ ಈ ಥರ ವೆರೈಟೀಸ್ ಸಿಗೋದೇ ಇಲ್ಲ ಅನ್ಸುತ್ತೆ. ಸಿಕ್ಕಾಪಟ್ಟೆ ವೆರೈಟೀಸ್, ತುಂಬಾ ಆಪ್ಷನ್ಸ್ ಇತ್ತು. ಈ ಔಟ್ಲೆಟಿನ ಮ್ಯಾಪ್ ನೋಡಿ, ನಾವಂತೂ ಎಲ್ಲೆಲ್ಲಿದ್ವಿ ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅಂತಲೇ ಅರ್ಥ ಆಗ್ತಿರ್ಲಿಲ್ಲ, ಅಷ್ಟಕ್ಕೊಂದು ದೊಡ್ಡದಾಗಿತ್ತು. ಓ ಮೈ ಗಾಡ್, ಈ ಔಟ್ಲೆಟ್ ಒಂದು ಎಷ್ಟು ದೊಡ್ಡದಾಗಿದೆ ಅಂದರೆ ನಂಗೆ ನಡೆದು ಆಲ್ರೆಡಿ ಸಾಕಾಯಿತು. ಸ್ಟಿಲ್ ನಾವಿನ್ನೂ ಎಕ್ಸ್ಪ್ಲೋರ್ ಮಾಡ್ತಾನೆ ಇದ್ದೀವಿ. ಇವಾಗ ಒಂದು ಸ್ವಲ್ಪ ಶೂ ಎಲ್ಲ ಮುಗೀತು ನನ್ನ ಗಂಡಂದು. ಇವಾಗ ನಮಗೋಸ್ಕರ ಇಲ್ಲಂತೂ ಎಲ್ಲ ವೆರೈಟಿ ಆಫ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಕೂಡ ಇತ್ತು. ಲೈಕ್ ಮೈಕಲ್ ಕೋಸ್ಟ್, ಆರಿಯನ್ ಬ್ರೋಚ್, ಕೋಚ್, ಅದು ಇದು ಅಂದ್ಕೊಂಡಲ್ಲ. ನಾವು ಎಲ್ಲ ಕಡೆ ಹೋಗಿ ಎಲ್ಲದನ್ನು ನೋಡಿ ಎಕ್ಸ್ಪ್ಲೋರ್ ಮಾಡಿದ್ವಿ. ಈವನ್ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಅಂತೂ ಎಷ್ಟು ವೆರೈಟಿ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ಸ್ ಎಲ್ಲ ಇತ್ತು. ಇಲ್ಲಿ ಇರುವಂಥ ಎಲ್ಲ ಐಟಮ್ಸ್ ಮೇಲೇನು 65%, 50% ಆಫ್ ಇದೇ ಥರ ಆಫರ್ಸ್ ನಡೀತಿತ್ತು. ಸೊ ನಂಗೆ ಅನ್ಸಿದಂದರೆ ಇಂಡಿಯಾಗೂ ಇಲ್ಲಿ ಕಂಪೇರ್ ಮಾಡಿದರೆ ಎಷ್ಟು ಕಮ್ಮಿ ರೇಟಿಗಿರುತ್ತೆ ಗೊತ್ತಾ ಪ್ರಾಡಕ್ಟ್ಸ್ ಎಲ್ಲ. ಮತ್ತು ವೆರೈಟೀಸ್ ಕೂಡ ಅಷ್ಟೇ. ಅಂದರೆ ಇಲ್ಲಿರುವಂತಹ ಈ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ಸ್ ಎಲ್ಲ ನಮಗೆ ಇಂಡಿಯಾದಲ್ಲಿ ಸಿಗೋದಿಲ್ಲ. ತುಂಬ ವೆರೈಟಿ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಇಲ್ಲಿ. ಇನ್ನು ಅನಿಸುಕೋ ಟೈಗರ್, ಇದಂತೂ ಫೇಮಸ್ ಬ್ರ್ಯಾಂಡ್ ಜಪಾನಲ್ಲಿ ಶೂಸಿಂದು. ಇದನ್ನು ಇಂಡಿಯಾದಲ್ಲಿ ರೆಪ್ರೆಸೆಂಟ್ ಮಾಡ್ತಿರೋದು ಅಕ್ಷಯ್ ಕುಮಾರ್ ಮತ್ತು ರಶ್ಮಿಕಾ ಮಂದನ. ಈ ಶೂಸಿಂದು ಸ್ಟಾರ್ಟಿಂಗ್ ಪ್ರೈಸೇ ಒಂದು 10,000 ಎಬೋವ್ ಇತ್ತು. ಸೊ ಹಂಗಾಗಿ ನಾವು ಜಸ್ಟ್ ನೋಡಿದ್ವಿ, ಏನೂ ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಅಕ್ಕಂದಿನ್ನೂ ಏನೋ ಚಪ್ಪಲ್ ಗಿಪ್ಪಲೆಲ್ಲ ನೋಡ್ತಿದ್ದೆ. ನಂಗೆ ಹಸುವಾಯ್ತು, ಊಟ ಮಾಡಲಿಲ್ಲ. ಹಾಗೆ ಮೋಚಿ ಇತ್ತು, ಮೋಚಿ ತಿಂತಾ ಇದ್ದೀನಿ. ಅಲ್ಲಿ ನಿನ್ನೆ ಒಸಾಕಾದಲ್ಲಿ 300 ಯೆನ್ ಕೊಟ್ಟಿದ್ದೀವಿ ಒಂದು ಮೋಚಿಗೆ. ಇಲ್ಲಿ ಒಂದು ಮೋಚಿಗೆ 100 ಯೆನ್. ಎಷ್ಟು ಕಮ್ಮಿ ಇದೆ, ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡಿ. ನಂಗೆ ಇಷ್ಟ ಆಯಿತು ಮೋಚಿ. ದಿಸ್ ಇಸ್ ಮೈ ಸೆಕೆಂಡ್ ಮೋಚಿ ಇನ್ ಜಪಾನ್. ಸುತ್ತಿ ಸುಸ್ತಾಗಿ ಕೊನೆಗೆ ಅಲ್ಲೇ ಇದ್ದಂಥ ಒಂದು ಕೆಫೆಗೆ ಬಂದ್ವಿ, ಏನಾದರೂ ತಿನ್ನೋಣ ಅಂತ ಹೇಳಿ. ಜಪಾನಲ್ಲಿ ಪ್ಯಾನ್ ಕೇಕ್ಸ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು, ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳಿದೆ. ಅಂತೂ ಪ್ಯಾನ್ ಕೇಕ್ ಕೂಡ ನಾನಲ್ಲಿ ಟ್ರೈ ಮಾಡಿದೆ.
ನಮ್ಗಂತೂ ಏನು ಆರ್ಡರ್ ಮಾಡ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ ರೆಸ್ಟೋರೆಂಟ್ಸ್ ಅಲ್ಲೆಲ್ಲ. ಎಲ್ಲೋದ್ರೂ ಬರೀ ನಗೆಟ್ಸು, ಫ್ರೆಂಚ್ ಫ್ರೈಸು, ವೆಜಿಟೇಬಲ್ ಸಲಾಡ್ ಅಂತ ಎಲ್ಲ ಆರ್ಡರ್ ಮಾಡ್ತಾ ಇದ್ವಿ ಅಷ್ಟೇ. ಊಟ ಆದ್ಮೇಲೆ ಮತ್ತೆ ನಮ್ಮ ಶಾಪಿಂಗ್ ನ ಕಂಟಿನ್ಯೂ ಮಾಡಿದ್ವಿ. ನೀವೇನಾದ್ರೂ ಜಪಾನ್ ಬರೋದಿದ್ರೆ ಝಾರಾ, H&M, ಪೂಮಾ, ನೈಕಿ, ಅರ್ಮಾನಿ ಎಕ್ಸ್ಚೇಂಜ್, ಮೈಕಲ್ ಕೋರ್ಸ್, ಕೋಚ್ ಈ ತರ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ಸ್ ಐಟಮ್ಸ್ ಎಲ್ಲ ಬೈ ಮಾಡಬೇಕು ಅಂತಂದ್ರೆ ನಿಮ್ಮ ಬಕೆಟ್ ಲಿಸ್ಟ್ ಅಲ್ಲಿ ಹಾಕೊಂಡ್ ಬನ್ನಿ. ಬಿಕಾಸ್ ತುಂಬಾ ಕಮ್ಮಿ ರೇಟಿಗೆ ಇಲ್ಲಿ ಸಿಗುತ್ತೆ. ಮಾಲಲ್ಲಿ ಇದ್ರು ಆಲ್ಮೋಸ್ಟ್ ಎಲ್ಲ ಹೊರಗೆ ಬಂದ್ರು. ನಾವು ಏನಿಲ್ಲ ಆಯ್ತಾ, ನಾವು ಎಷ್ಟೊಂದು ಶಾಪಿಂಗ್ ಮಾಡಿದ್ವಿ ನೋಡಿ. ಇಲ್ಲೊಂದಿಷ್ಟು ಇದೆ, ಅಲ್ಲಿ ಅದ್ರಲ್ಲಿ ಆ ನೈಕಿ ಕವರಲ್ಲಂತೂ 3 ಅಂಗಡಿ ಡ್ರೆಸ್ ಇದೆ. ಫುಲ್ ಶಾಪಿಂಗ್. ಯಾಕಂದರೆ ಶಾಪಿಂಗ್ ಅಂತ ದುಡ್ಡು ಹಾಳು ಮಾಡೋದು ಅಂತ ಅಲ್ಲ, ಎಷ್ಟು ಆಫರ್ಡಬಲ್ ಪ್ರೈಸಲ್ಲಿ ಇದೆ ಅಂತ ಹೇಳಿದರೆ ಲೈಕ್ ನಂಗೆ ನೈಕಿ ಶೂಸಿಂದ ಶಾಕ್ ಆಗಿದ್ದು. ಹುಡುಗರಿಗೆ ಶೂ ಲವರ್ಸಿಗಂತೂ ಜಪಾನ್ ಇಸ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಈವನ್ ಝಾರಾ ಆಗಿರ್ಬೋದು, ಅದೆಲ್ಲ ತುಂಬ ಕಮ್ಮಿ ಇಲ್ಲಿ. ಬ್ರ್ಯಾಂಡೆಡ್ ಐಟಮ್ಸ್ ಎಲ್ಲದು ಆಲ್ಮೋಸ್ಟ್ ತುಂಬಾ ಕಮ್ಮಿ ಇದೆ, ಚೀಪ್ ಇದೆ ಇಲ್ಲಿ. ಸೊ ಹಾಗಾಗಿ ಹೆವಿ ಶಾಪಿಂಗ್ ಮಾಡಿದ್ದು ನಾನು ಅಕ್ಕ. ಔಟ್ಲೆಟ್ ಶಾಪಿಂಗ್ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ಹೋಗಿದ್ದು ಡಾಂಕಿಗೆ ಹೋಗಿದ್ದು. ಯಾಕಂದರೆ ಚಾಕ್ಲೇಟ್ಸ್ ತೊಗೊಳೋದಷ್ಟೇ ಪೆಂಡಿಗಿತ್ತು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ. ಜಪಾನ್ ಅಂತೂ ಕಿಟ್ಕ್ಯಾಟ್ಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಇಲ್ಲಿ ಸಿಗುವಷ್ಟು ವೆರೈಟಿ ಆಫ್ ಕಿಟ್ಕ್ಯಾಟ್ಸು ಇನ್ನು ಯಾವ ಕಂಟ್ರಿಯಲ್ಲೂ ಸಿಗಲ್ಲ. ಬಿಕಾಸ್ ಅಷ್ಟಕ್ಕೊಂದು ಫ್ಲೇವರ್ ಸಿಗುತ್ತೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಬೇರೆ ಬೇರೆ ಫ್ಲೇವರ್ಸು. ಸೊ ಅಂತೂ ಫೈನಲಿ ಚಾಕ್ಲೇಟ್ಸ್ ಕೂಡ ತೊಗೊಂಡು ನಮ್ಮ A to Z ಶಾಪಿಂಗ್ನ ಕಂಪ್ಲೀಟ್ ಮಾಡಿದ್ವಿ. ಇವಾಗ ಇಲ್ಲಿ ಟೈಮ್ 11:30 ಸಮಥಿಂಗು. ನಾವು ಮಾರ್ನಿಂಗಿಂದ ಎಲ್ಲ ಶಾಪಿಂಗು, ಬ್ಯಾಂಬೂ ಫಾರೆಸ್ಟು ಅದು ಇದು ಎಲ್ಲ ಮುಗಿಸ್ಬಿಟ್ಟು ಇಲ್ಲಿಗೆ ಬಂದ್ವಿ ಅಂದರೆ ಕ್ಯೋಟೋದೊಂದು ಫೇಮಸ್ ಸ್ಟ್ರೀಟ್ ಇದೆ. ಅದು ನೈಟ್ ಟೈಮಲ್ಲಿ ಅದೊಂದು ವ್ಯೂ ಇದೆ, ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ನಾವು ಅಂದ್ಕೊಂಡಿದ್ದು ಹೆದರಿಕೆ ಆಗ್ತಿತ್ತು ನಮಗೆ ಇಷ್ಟು ನೈಟ್ ಹೋಗೋದು ಹೌದಾ ಅಂತ. ಹೆದರಿಕೆ ನಮ್ಮದು ಹೋಟೆಲ್ ಇರೋದು ಇಲ್ಲೇ ಪಕ್ಕದ ರೋಡಲ್ಲಿ. ಬಟ್ ಆದರೆ ಸ್ಟಿಲ್ ಇಬ್ಬರೇ ಹೆಣ್ಮಕ್ಳಲ್ಲ ಅಂತ. ಬಟ್ ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ, ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರು ಇವರು ಅಂತೆಲ್ಲ. ಜಪಾನ್ ಇಸ್ ಅ ಸೇಫೆಸ್ಟ್ ಕಂಟ್ರಿ ಫಾರ್ ವುಮೆನ್ಸ್ ಅಂತಲೇ ಎಲ್ಲರೂ ಹೇಳಿದ್ದು. ಸೊ ಇಲ್ಲಿ ಬಂದ್ವಿ. ಏನು ಆ ಸ್ಟ್ರೀಟಲ್ಲಿ ಜನ ಇದ್ದರು ಬಿಡಿ, ನಮ್ಮ ಥರನೇ ಯಾರೋ ಬಂದಿದ್ರು ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೊಳ್ಳೋಕ್ಕೆ. ಬಟ್ ತುಂಬ ಸೇಫ್ ಇದೆ ಮಾತ್ರ. ನೀವು ನೋಡ್ಬೋದು ಇಷ್ಟು ಮಿಡ್ ನೈಟ್ ತುಂಬ ಅಂದರೆ ತುಂಬ ಸೇಫ್ ಇದೆ ಈ ಕಂಟ್ರಿ. ಒಂದು ನಾಯಿ ಕೂಗೋ ಸೌಂಡು ನಾನು ಇಲ್ಲಿ ಜಪಾನ್ ಬಂದಾಗಿಂದ ಕೇಳಿಸ್ಕೊಂಡಿಲ್ವೇನೋ. ನಿಮಗೆ ಇಲ್ಲ, ಎಲ್ಲ ಮನೆ ಒಳಗೆ ಇರ್ತಾವೆ, ಯಾವ ಬೀದಿ ಮೇಲೆ ಅಂತಿದ್ರು. ಅದೌದು ಮಾತ್ರ. ಕಂಟ್ರಿ ಮಾತ್ರ ತುಂಬ ಸೇಫ್ ಇದೆ ಎಲ್ಲ ವಿಷಯದಲ್ಲೂ. ಸೊ ನಾವು ಬಂದ್ವಿ, ಫೋಟೋಸ್ ಎಲ್ಲ ತಗೊಂಡ್ವಿ. ಈಗ ವಾಪಸ್ ರೂಮಿಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಮಿಡ್ ನೈಟಲ್ಲಿ ವಾಕಿಂಗ್ ಬಂದಿದ್ದು ಈ ಬ್ಯೂಟಿಫುಲ್ ಆಗಿರೋ ವ್ಯೂನ ಎಂಜಾಯ್ ಮಾಡೋದಕ್ಕೆ. ಈ ಸ್ಟ್ರೀಟ್ ಹೆಸರು ಹಕೊಂಜಿ ಟೆಂಪಲ್ ಅಂತ. ಈ ಸ್ಟ್ರೀಟ್ ಆ್ಯಂಡ್ ವ್ಯೂ ತುಂಬಾ ವೈರಲ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ. ಈ ಸ್ಟ್ರೀಟ್ ವ್ಯೂ ಇದೆಲ್ಲ ಮಾರ್ನಿಂಗೇ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಅಂದರೆ ತುಂಬ ಕ್ರೌಡೆಡ್ ಆಗಿರುತ್ತೆ. ನೈಟೇ ಒಂಥರ ಪೀಸ್ ಆ್ಯಂಡ್ ಕಾಮ್ ಆಗಿರುತ್ತೆ. ಸೊ ಮಾರ್ನಿಂಗ್ ಹೆಂಗಿರುತ್ತೆ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ, ಆಯಿತಾ. ಮನೆಗೆ ಬಂದ್ವಿ. ಅಯ್ಯಪ್ಪ ಎಷ್ಟು ಸಾಕಾಗಿದೆ ಅಂದರೆ, ಬಟ್ ಸಿ ಎಷ್ಟು ಗ್ಲೋ ಇದೆ ಇನ್ನು ಫೇಸಲ್ಲಿ. ಬೆಳಗ್ಗೆಯಿಂದ ಊರಲ್ದಿದ್ದೀವಿ ಆಯಿತಾ. ಬಟ್ ಸ್ಕಿನ್ನಲ್ಲಿ ಗ್ಲೋ ಮಾತ್ರ ಹಾಗೇ ಇದೆ. ಎಸ್, ಮನೆಗೆ ಬಂದ್ವಿ. ತುಂಬ ಸಾಕಾಗಿದೆ. ಇವಾಗ ಊಟ ಮಾಡಿ ಮಲ್ಕೊಬೇಕು, ಬೆಳಗ್ಗೆ ಮತ್ತೆ ಹೊರಡಬೇಕು. ಆಲ್ರೆಡಿ ನಾವು ಜಪಾನಿಗೆ ಬಂದು ಐ ಥಿಂಕ್ 6 days ಆಯಿತು ಅನಿಸುತ್ತೆ. ಇವತ್ತು ಎಲ್ಲ ಶಾಪಿಂಗ್ ಮುಗಿಸಿದ್ವಿ. ಮಳೆ ಇತ್ತು ಅಲ್ವಾ, ಸೊ ಹಾಗಾಗಿ ನಿನ್ನೆ ಇವತ್ತು ಎಲ್ಲ ಶಾಪಿಂಗ್ ಮುಗಿಸಿದ್ವಿ ಆಲ್ಮೋಸ್ಟ್. ಶಾಪಿಂಗ್ ಅಂತೂ ಹೆವಿ ಆಯಿತು, ಭರ್ಜರಿ ಶಾಪಿಂಗ್ ಆಯಿತು. ಇನ್ನೇನು ಶಾಪಿಂಗ್ ಮಾಡಲಿಕ್ಕಿಲ್ಲ. ಚಾಕ್ಲೇಟ್ಸಿಂದ ಹಿಡಿದು ಡ್ರೆಸ್ಸಸ್ಸು, ನಮಗೇನು ತೊಗೊಬೇಕು ಎಲ್ಲದು ಮುಗಿಸಿದ್ವಿ. ಸೊ ಆಲ್ ಡನ್. ಇವಾಗ ಊಟ ಮಾಡಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಬೇಗ ಹೇಳ್ಬೇಕು. ಸೊ ಚಲೋ, ಬಾಯ್, ಗುಡ್ ನೈಟ್. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಎಲ್ಲೆಲ್ಲಿಗೆ ಹೋದ್ವಿ, ಕ್ಯೋಟೋದಲ್ಲಿ ಏನೇನು ಆ್ಯಕ್ಟಿವಿಟೀಸ್ನ ಮಾಡಿದ್ವಿ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಎಕ್ಸೈಟೆಡ್ ಕಂಟೆಂಟ್ಸ್ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರೀದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್.